ಜೆ ಪಿ, ನಿನ್ನ ಲೆಕ್ಕಾಚಾರದ ಪ್ರಕಾರ ನಿನ್ನ ಮಗ ನಿನ್ನಷ್ಟೇ ಬುದ್ಧಿವಂತ. ಆದ್ರೆ ನನ್ನ ಲೆಕ್ಕಾಚಾರದ ಪ್ರಕಾರ ಅವ್ನು ನಿನಗಿಂತ ಬುದ್ಧಿವಂತ ಕಣೋ. ಭಾರ್ಗವಿ ಕೇಸ್ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಇಷ್ಟೊತ್ತಾಯ್ತು ನೋಡು, ಇನ್ನೂ ಅಣ್ಣ ಬಂದಿಲ್ಲ ಮನೆಗೆ. ಅಯ್ಯೋ ಕಲ್ಪನಾ, ಹೆದರ್ಸ್ಬೇಡ, ಸುಮ್ನೆ ಇರು. ಏನಾಗಿದೆಯೋ ಏನು ಅಂತ ಬೇರೆ ಗೊತ್ತಾಗ್ತಾ ಇಲ್ಲ. ಕೇಬಲ್ ಬೇರೆ ಕಟ್ ಆಗಿದೆ. ಟಿವಿಲಾದ್ರೂ ಗೊತ್ತಾಗ್ತಿತ್ತು ನಮ್ಮ ಭಾರ್ಗವಿ ಗೆದ್ಲೋ ಸೋತ್ಲೋ. ಅವಳು ಮತ್ತೆ ಜೈಲಿಗೆ ಹೋಗದೆ ಇರೋ ಹಾಗೆ ಆ ದೇವ್ರೆ ಅವಳನ್ನ ಕಾಪಾಡ್ಬೇಕಪ್ಪ. ಅವಳ ಪರವಾಗಿ ಅದ್ ಯಾರು ವಾದ ಮಾಡಿದ್ರು, ಯಾರು ಸಹಾಯ ಮಾಡಿದ್ರು, ನಂಗೆ ತುಂಬಾ ಭಯ ಆಗ್ತಾ ಇದೆ ಕಣೆ. ಅಯ್ಯೋ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅಣ್ಣಂಗ್ ಒಂದು ಫೋನ್ ಮಾಡಿದ್ರೆ ವಿಷಯ ಗೊತ್ತಾಗುತ್ತಲ್ವಾ. ಇರು, ಫೋನ್ ತಗೊಂಡ್. ಕಲ್ಪನಾ, ಬಂದ್ರು ಇವ್ರು ನೋಡು. ರೀ, ಯಾಕೆ ಇಷ್ಟು ಲೇಟು? ಏನಾಯ್ತು ಕೇಸು? ಭಾರ್ಗವಿ ಆರಾಮಾಗಿದ್ದಾಳೆ ತಾನೆ? ಭಾರ್ಗವಿ, ಹೇಗಿದ್ಯಾ ಭಾರ್ಗವಿ? 2 ದಿವಸ ಜೈಲಲ್ಲಿ ಹೇಗಮ್ಮ ಕಳೆದೆ? ನಿನ್ಗವ್ರೇನು ತೊಂದರೆ ಮಾಡಿಲ್ಲ ತಾನೆ? ಇಲ್ಲ ಅಮ್ಮ. ಎಲ್ಲಾರ್ಗೂ ಯಾವಾಗ್ಲೂ ಒಳ್ಳೇದನ್ನೇ ಬಯಸ್ತೀಯ ನೀನು. ಆದ್ರೆ ನಿನಗೆ ಯಾಕೆ ಇಷ್ಟೊಂದು ಕಷ್ಟ ಬರ್ತಾ ಇದೆ ಭಾರ್ಗವಿ? ನೀನ್ ಹೇಗಿದ್ಯೋ, ಏನಾಯ್ತು ಅನ್ನೋ ಭಯದಲ್ಲಿ ನಾವೆಲ್ಲ ಜೀವ ಕೈಲಿ ಹಿಡ್ಕೊಂಡು ಕೂತಿದ್ವಿ. ಈಗ ನೀನನ್ನು ನೋಡಿದ್ಮೇಲೆ ಮನಸ್ಸಿಗೆ ಸಮಾಧಾನ ಆಯ್ತು. ಅಮ್ಮ, ಇವಾಗ ಬೇಲ್ ಸಿಕ್ಕಿದ್ಯಲ್ಲ, ನೀನ್ ಸಮಾಧಾನ ಮಾಡ್ಕೊ. ನಾನು ಆರಾಮಾಗೇ ಇದ್ದೀನಿ. ಬಾ, ಮನೆ ಒಳಗೆ ಹೋಗೋಣ ಬಾ. ಒಂದ್ ನಿಮಿಷ ಇರೋದಕ್ಕೆ. ಏನ್ ಕಲ್ಪನಾ? ದೃಷ್ಟಿ ತೆಗೆದ್ಬಿಡೋಣ ಇರು. ಓ, ತೆಗಿ. ಅರ್ಜುನ್ ಕಣ್ಣು, ಜೆ ಪಿ ಕಣ್ಣು, ಎಲ್ಲರ ಕೆಟ್ಟ ಕಣ್ಣು ನಾಶ ಆಗೋಗ್ಲಿ. ರೀ, ನಮ್ ಭಾರ್ಗವಿ ಮನೆಗ್ ಬಂದಾಯ್ತಲ್ಲ, ನೀವ್ಯಾಕೆ ಇನ್ನೂ ಸಪ್ಗಿದ್ದೀರಾ? ಅಣ್ಣ, ನಿನ್ ಸಾಧನೆ ಏನ್ ಕಮ್ಮಿನಾ? ಒಂದ್ ದೊಡ್ಡ ಲಾಯರ್ನ ಹುಡುಕಿ ಮಗಳಿಗೆ ಬೇಲ್ ಕೊಡ್ಸೇ ಬಿಟ್ಟಿಯಲ್ಲ. ಈಗ ನನಗ್ ಸಮಾಧಾನ ಆಯ್ತು ನೋಡು. ಬೇಲ್ ಕೊಡ್ಸಿದ್ ನಾನಲ್ಲ. ನೀವಲ್ವಾ? ಮತ್ತಿನ್ಯಾರು? ನನ್ನ ಗಂಡ ಅರ್ಜುನ್. ನಿಮ್ಮ ಆಸೆ ಈಡೇರ್ಸಕ್ಕೆ ನಾನು ತುಂಬಾನೇ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ನನ್ನ ಕನಸು ಸ್ವಂತ ಬಿಸ್ನೆಸ್ ಮಾಡೋದು. ನನಗೆ ಇಂಟ್ರೆಸ್ಟ್ ಇಲ್ದಿರೋ ಒಂದು ಕೆಲಸನ ಜೀವನ ಪರ್ಯಂತ ಮಾಡಕ್ಕೆ ನನಗಿಷ್ಟ ಇಲ್ಲ. ದಯವಿಟ್ಟು ನನ್ನ ಆಸೆ ಪ್ರಕಾರ ಬದುಕಕ್ಕೆ ಬಿಟ್ಬಿಡಿ. ಜೀವನದ ಬೆಸ್ಟ್ ಡೇ ವರ್ಸ್ಟ್ ಡೇ ಒಂದೇ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ಕೊಂತಿದ್ದೆ. ಆದ್ರೆ ಇವತ್ತು ಅದು ನಿಜ ಆಗಿದೆ. ನನ್ನ ಮಗ ನಾನು ಅನ್ಕೊಂಡ ಹಾಗೆ ಕೋರ್ಟಿಗೆ ಬಂದಿದ್ದಾನೆ. ಲಾಯರ್ ಆಗಿ ನನ್ನ ಮುಂದೆ ನಿಂತಿದ್ದಾನೆ. ನಾನು ಹೇಳಿರೋ ಹಾದಿ ಬರ್ತಾನೆ ಅಂತ ಖುಷಿ ಪಡ್ಲು ಅಥವಾ ನನ್ನ ವಿರುದ್ಧ ನಿಂತಿದ್ದಾನೆ ಅಂತ ದ್ವೇಷ ಮಾಡ್ಲು? ಯಾಕೆ ಸಪ್ಪಗಿದೆಯಾ ಜೆ ಪಿ?
ವಿಷಯ ನಿನಗೆ ಗೊತ್ತಿರುವಾಗ ಮತ್ತೆ ಯಾಕೆ ಸಪ್ಗಿದ್ಯಾ ಅಂತ ನೀನೇ ಕೇಳ್ತಿದ್ಯಾ ಶಕುಂತಲಾದೇವಿ? ಶಂಕದಿಂದ ಬಂದ್ರೇನೆ ತೀರ್ಥ ಆಗೋದು ಅಲ್ವಾ? ನಿನ್ನ ಬಾಯಾರನೇ ಕೇಳೋ ಆಸೆ, ಹೇಳು. ತುಂಬಾ ಚೆನ್ನಾಗಿ ವಾದ ಮಾಡ್ದ ಅಲ್ವಾ? ಇಷ್ಟು ದಿನ ಅರ್ಜುನ್ ಏನೇ ಸಾಧನೆ ಮಾಡಿದ್ರು, ಒಂದು ಕಂಪನಿ ಕಟ್ಟಿ ಬೆಳೆಸಿದ್ರು ಅವನನ್ನ ಅಪ್ರಯೋಜಕ ಅಂತಿದ್ದೆ. ಈಗ ನಿನ್ ಮಗ ನೀನ್ ಆಸೆ ಪಟ್ಟ ಹಾಗೆ ಕರಿಕೋಟ್ ಹಾಕೊಂಡಿದ್ದಾನೆ. ಅವನಿಟ್ಟು ಮೊದಲನೇ ಹೆಜ್ಜೆ ನೀನ್ ಕಟ್ಟಿರೋ ಕೋಟೆನೇ ಅಲುಗಾಡಿಸ್ತಿದೆ ಅಲ್ವಾ? ಹೀಗೆಲ್ಲ ಆಗ್ಬಹುದು ಅಂತ ಊಹೆನೇ ಮಾಡಿರ್ಲಿಲ್ಲ ಅಲ್ವಾ ಜೆ.ಪಿ? ಅವನು ನನ್ನ ಮಗ. ಅವನ ಸಾಮರ್ಥ್ಯದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಶಕುಂತಲಾದೇವಿ. ಇನ್ಫ್ಯಾಕ್ಟ್ ಅದಕ್ಕೆ ಅವನನ್ನ ಲಾ ಪ್ರಾಕ್ಟೀಸ್ ಮಾಡುವಂತ ನಾನು ಒತ್ತಾಯ ಮಾಡಿದ್ದು. ಆದರೆ ಅವನು ಕೋರ್ಟ್ಗೆ ಬಂದ ಸಮಯ ಆರಿಸ್ಕೊಂಡಿರೋ ಕೇಸ್ ಸರಿಯಾಗಿಲ್ಲ. ಸರಿಯಾದ ಸಮಯ ಯಾವುದು ಅಂತ ನಾವು ನಿರ್ಧಾರ ಮಾಡಕ್ಕಾಗಲ್ಲ ಜೆ.ಪಿ. ಯಾವ ಕೇಸನ್ನು ತಗೋಬೇಕು ಅಂತ ನಿರ್ಧಾರ ಮಾಡೋ ಸಾಮರ್ಥ್ಯ ಅವನಲ್ಲಿದೆ. ಮಾವ, ನಿಮ್ಮ ಮಗನೇ ನಿಮ್ ವಿರುದ್ಧ ನಿಂತಿದ್ದಾನೆ. ಇದನ್ನ ನೋಡ್ಕೊಂಡು ನೀವು ಸುಮ್ಮನೆ ಇದ್ದೀರಾ? ಅರ್ಜುನು ಜೆ.ಪಿ ವಿರುದ್ಧ ನಿಂತಿಲ್ಲ, ಸತ್ಯದ ಪರ ನಿಂತಿದ್ದಾನೆ. ಅಷ್ಟೊಂದು ಖುಷಿ ಪಡಬೇಡಿ ಅಜ್ಜಿ. ಅವನು ಹೆಂಡತಿ ಗುಲಾಮ. ಛೀ, ಒಂದು ಹೆಣ್ಣು ಅನ್ನೋದನ್ನ ನೆನ್ಪಿಟ್ಕೊಂಡು ಮಾತಾಡು ಬೃಂದ ನೀನು. ಹೆಂಡತಿಗೋಸ್ಕರ ಲಾಯರ್ ಕೆಲಸನ ಶುರು ಮಾಡ್ಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ದೀರಾ? ಅಷ್ಟೊಂದೆಲ್ಲ ಖುಷಿ ಪಡೋದಕ್ಕೆ ಹೋಗ್ಬೇಡಿ. ಇದು ಅವ್ರ ಅಪ್ಪನ ಪ್ಲಾನೇ ಆಗಿರುತ್ತೆ. ಈಗ ಇವಳನ್ನ ಹೊರಗಡೆ ಕರ್ಕೊಂಡ್ಬಂದು ಇನ್ನೂ ಹೆಚ್ಚು ಚಿತ್ರಹಿಂಸೆ ಕೊಡಬೇಕು ಅಂತ ಅವನ ಉದ್ದೇಶ. ಅವನ ಮೇಲೆ ಯಾವುದೇ ಕಾರಣಕ್ಕೂ ಕಿಂಚಿತ್ ಮಾತ್ರ ನನ್ನ ನಂಬಿಕೆ ಇಲ್ಲ. ಅಪ್ಪ, ನೀವ್ ಅನ್ಕೊಂಡಿರೋ ಹಾಗೇನೂ ಇಲ್ಲ ಅಪ್ಪ. ನೀವ್ ಅನ್ಕೊಳ್ತಿರೋ ತರ ಏನಾದ್ರೂ ಇದ್ದಿದ್ರೆ ನನ್ ಜೈಲಲ್ಲೇ ಕೊಳೆಯೋ ಹಾಗೆ ಅವ್ರು ಮಾಡ್ಬೋದಿತ್ತಲ್ವಾ? ಅವ್ರಪ್ಪನ ವಿರುದ್ಧನೇ ನಿಂತು ಅವ್ರು ಯಾಕೆ ಹೋರಾಡ್ತಿದ್ರು? ನೋಡು ಪುಟೆ, ನೀವೇನೇ ಅಂದ್ಕೊಂಡ್ರು ಹೇಳಿದ್ರು ಅವನು ಜೆ.ಪಿ ಮಗ ಅನ್ನೋ ಸತ್ಯ ಸುಳ್ಳಾಗೋದಿಲ್ಲ. ಅಪ್ಪನ ತರನೇ ಮಗ, ತಂದೆ ಮಗ ಇಬ್ರು ಒಂದೇ ಬುದ್ಧಿಯವರು. ಜೀವನ ಪರ್ಯಂತ ನಿನ್ ಜೊತೆಲೇ ಇರ್ತೀನಿ ಅಂತ ಕರ್ಕೊಂಡೋದನು ನಿನ್ ಮೇಲೆ ಅಪವಾದ ಆಗ್ತಾ ನಿನ್ನ ಜೈಲ್ಗೆ ಹೋಗೋಗ್ ಮಾಡ್ದ. ಈಗ ನಿನ್ನ ಜೈಲಿಂದ ಆಚೆ ಕರ್ಕೊಂಬರೋ ನಾಟಕ ಬೇರೆ. ನನಗಂತೂ ಹೇಳ್ತೀನಿ ಪುಟ್ಟಿ, ಆ ಕುಟುಂಬದ ಮೇಲೆ ನಂಬಿಕೆ ಇಲ್ಲ. ಮೋಸ ಹೋಗಿ ಕಲ್ಪನಾ ಮಗು ಕಳ್ಕೊಂಡ್ವಿ, ಹಾಗೆ ನಿನ್ನನ್ನು ಕಳ್ಕೊಳ್ಳೋ ಶಕ್ತಿ ಇಲ್ಲ ಪುಟಿ. ನಿನ್ಗೇನು ತೊಂದರೆ ಆಗ್ಬೇಕು. ನೀನು ಹೇಳೋ ತರ ನಿನ್ ಬಗ್ಗೆ ನಿನ್ ಗಂಡನಿಗೆ ಪ್ರೀತಿ ಕಾಳಜಿ ಎರಡೂ ಇದ್ದಿದ್ರೆ ಈಗ್ಲೇ ನಿನ್ ಹಿಂದೆ ಬರ್ತಾ ಇದ್ದ. ಬಂದ? ಅವನ್ ಬರಲ್ಲ. ಅಪ್ಪ ಮಗ ಇಬ್ರು ಕೂತ್ಕೊಂಡು ಮುಂದೇನ್ ಮಾಡ್ಬೇಕು ಅಂತ ಸಂಚು ಮಾಡ್ತಾ ಇರ್ತಾರೆ. ನಿನಗಿದು ಅರ್ಥ ಆಗಲ್ಲ ಬಿಡು. ಸುಸ್ತಾಗಿದ್ಯಾ? ರೆಸ್ಟ್ ಮಾಡ್ಕೊ. ಬಿಸಿಯಾಗಿ ಅಡುಗೆ ಮಾಡ್ತೀನಿ, ಊಟ ಮಾಡೋಣ.
ಜೆ.ಪಿ. ನಿನ್ ಲೆಕ್ಕಾಚಾರದ ಪ್ರಕಾರ ನಿನ್ನ ಮಗ ನಿನ್ನಷ್ಟೇ ಬುದ್ಧಿವಂತ. ಆದ್ರೆ ನನ್ನ ಲೆಕ್ಕಾಚಾರದ ಪ್ರಕಾರ ಅವ್ನು ನಿನಗಿಂತ ಬುದ್ಧಿವಂತ ಕಣೋ. ಯಾಕೆ ಗೊತ್ತಾ? ಅವನು ಬುದ್ಧಿವಂತಿಕೆನ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಅವನಲ್ಲಿ ನಿನ್ನ ಹಾಗೆ ಕಪಟತನ ಇಲ್ಲ. ಅದಕ್ಕೆ ಅವನಿಗೆ ಭಾರ್ಗವಿ ಅಂತ ಹೆಂಡತಿ ಸಿಕ್ಕಿರೋದು. ಶಕುಂತಲಾದೇವಿ, ಇಷ್ಟು ಚಿಕ್ಕ ಗೆಲುವಿಗೆ ಸಂತೋಷ ಪಡಬೇಡ. ಅವನು ಪಡಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತು ಅವನು ಯಾರ ವಿರುದ್ಧ ನಿಂತಿದ್ದಾನೆ ಅಂತ. ಆ ಭಾರ್ಗವಿ ಮತ್ತೆ ಸೋತು ಜೈಲ್ ಸೇರ್ತಾಳಲ್ಲ, ಆಗ ನಿನಗ್ ಗೊತ್ತಾಗತ್ತೆ ನನ್ನ ತಾಕತ್ತೇನು ಅಂತ. ನಿನಗಷ್ಟೇ ಅಲ್ಲ, ನನ್ನ ಮಗನಿಗೂ ಗೊತ್ತಾಗತ್ತೆ ಅವ್ರ ಅಪ್ಪನ ತಾಕತ್ ಏನು ಅಂತ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಮಾತು ನೆನಪಿದೆ ಅಲ್ಲ? ಯಾವಾಗ ಅಧರ್ಮ ತಾಂಡವ ಆಡುತ್ತೋ ಆಗ ದೇವರೇ ಅವತಾರ ಎತ್ತಿ ಬರ್ತಾನಂತೆ. ದುಷ್ಟರೆಲ್ಲ ಒಂದ್ ಕಡೆ ಸೇರ್ಕೊಂಡಿದ್ದೀರಾ. ನಿಮ್ಮನ್ನ ನಾಶ ಮಾಡೋದಕ್ಕೆ ಭಾರ್ಗವಿ ಎಂಬ ಪಾಶುಪತಾಸ್ತ್ರ ಬರ್ತಾ ಇದೆ. ಅರ್ಜುನ್ ಅಸ್ತ್ರ ಉಪಯೋಗಿಸೋ ಧನುಸ್ಸಾಗಿರ್ತಾನೆ. ನನ್ನನ್ನ ಸೋಲ್ಸೋದು ಅಷ್ಟು ಸುಲಭ ಅಲ್ಲ. ನೋಡ್ತಿರು, ಅವಳಪ್ಪನ್ನ ಕೋರ್ಟಿಂದ ಆಚೆ ಹಾಕಿದೆ. ಅವಳನ್ನ ಜೀವನ ಪೂರ್ತಿ ಜೈಲಲ್ಲೇ ಕೊಳೆಯೋ ಹಾಗೆ ಮಾಡ್ತೀನಿ. ಹೋಗು, ಅದೆಷ್ಟು ಹಾರಾಡ್ತೀಯೋ ಹಾರಾಡು. ಭಾರ್ಗವಿ ಅರ್ಜುನ್ ಒಂದಾಗ್ತಾರೆ ಜೆ.ಪಿ. ಗಂಡ ಹೆಂಡತಿ ಮತ್ತೆ ಒಂದಾಗಿದ್ದಾರೆ. ಭಾರ್ಗವಿ ಮತ್ತೆ ಈ ಮನೇಲೇ ಇರ್ತಾಳೆ. ಇಲ್ಲ, ಹಾಗಾಗ್ಬಾರ್ದು. ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು ನನ್ನ ಪ್ಲಾನ್ನ ಹಾಳು ಮಾಡ್ದೋಳು ಆ ಸಂಧಿ. ಅವಳಿಗೆ ಮೊದಲು ಬುದ್ಧಿ ಕಲಿಸ್ಬೇಕು.